of day 3 of our group ride. Today we will be going to Nubra Valley via Khardungla. Thank you. Back onto the mountains. What a scenery. Traction control ಹೊಡ್ತಾ ಕೂಡ ಆಯ್ತು ಆ್ಯಕ್ಚುಲಿ. ಐ ಟರ್ನ್ ಆಫ್ ಟ್ರಾಕ್ಷನ್ ಕಂಟ್ರೋಲ್. ನನಗೆ ಓವರ್ಟೇಕ್ ಮಾಡಬೇಕಾಗ ಇಲ್ಲ ಧೂಳು ಕುಡ್ಕೊತ ಹೋಗ್ಬೇಕಾಗತ್ತೆ. ಇಂಥ ರೋಡ್ ಒಣಾರಿದ್ರು ಒಂದು ಅಡ್ವಾಂಟೇಜು, ಹಸಿ ಇದ್ರೂ ಇನ್ನೊಂದು ಬೇರೆ ಅಡ್ವಾಂಟೇಜ್. ಒಣಾರಿದ್ರೆ ಸ್ಲಿಪ್ಪರಿ ಇರೋಂಗಿಲ್ಲ, ಹೋಗ್ಬೋದು, ಬಟ್ ಧೂಳು ಬರುತ್ತೆ, ಧೂಳು ಕುಡ್ಕೊಂತ ಹೋಗ್ಬೇಕಾಗತ್ತೆ. ಅದೇ ವೆಟ್ ಇದ್ರೆ ಧೂಳು ಕುಡ್ಕೊಂತ ಹೋಗೋದು ಹತ್ತಂಗಿಲ್ಲ, ಬಟ್ ಸ್ಲಿಪ್ಪರಿ ಇರುತ್ತೆ. ಲೈಟಾಗಿ ವೆಟ್ ಇತ್ತು ಅಂತಂದ್ರೆ ಇಟ್ಸ್ ದ ಬೆಸ್ಟ್ ಕೇಸ್ ಸಿನಾರಿಯೋ. ಸ್ಲಿಪ್ಪು ಆಗಲ್ಲ, ಧೂಳು ಹೇಳಲ್ಲ. ಇಂಥಲ್ಲೆಲ್ಲ ರೋಡ್ ಮಾಡೋದು ಭಾಳ ಕಷ್ಟ. ಆ್ಯಕ್ಚುಲಿ ಹ್ಯೂಜ್ ಸಲ್ಯೂಟ್ ಟು ಆಲ್ ದೀಸ್ ಕನ್ಸ್ಟ್ರಕ್ಷನ್ ವರ್ಕರ್ಸ್. ಸ್ವಲ್ಪ ರೋಡ್ ಬ್ಲಾಕ್ ಆಗಿಬಿಟ್ಟೈತಿ. ಸೊ JCB ಕ್ಲಿಯರ್ ಮಾಡಾಕತ್ತೈತಿ ರೋಡ್. ಹಾಂ, ಶಾಯದ್ ಪಿಕಪ್ಪ ಕೊಡಾತಿಲ್ಲ ನನ್ನ ಬೈಕ್. ಪ್ಲೇನ್ ರೋಡ್ನಾಗಂತೂ ಅಷ್ಟೇ ಮಿನಿಮಮ್ ಎಕ್ಸಲರೇಷನ್ ಸಿಗೈತಿ. ಲೈಟಾಗಿ ಇಂಕ್ಲೈಂಡ್ ಇದ್ರೂ ಮ್ಯಾಕ್ಸ್ ಟು ಮ್ಯಾಕ್ಸ್ ಕಾನ್ಸ್ಟೆಂಟ್ ಸ್ಪೀಡ್ನ ಹೋಗೋದು ಸೆಕೆಂಡ್ ಗೇರ್ನಾಗ. ಹಿಂಗೆ ಏನೂ ರೆಸ್ಪಾನ್ಸ್ ಇಲ್ಲ ನೋಡೋದು. ಟುಕ್ ಪುಚುಕ್ ಏನೂ ಇಲ್ಲ. ಮತ್ತು ಎಕ್ಸಲರೇಟ್ ಮಾಡ್ಬೇಕು, ಮತ್ತು ಫಸ್ಟ್ ಗೇರಿಗೆ ಬರಬೇಕು. ಅದು ಹಿಮಾಲಯನ್ ಎತ್ಬಿಡತ್ತೆ. ಹಿಮಾಲಯನ್ ಮಸ್ತ್ ಇರುತ್ತೆ, ಅದರದ್ದು ಲೋ ಆ್ಯಂಡ್ ಟಾರ್ಕ್ ಮಸ್ತ್ ಐತಿ ಹಿಮಾಲಯನ್ದು. ಹೈ RPMನಾಗ ಓಕೆ ಡೀಸೆಂಟ್ ಪಿಕಪ್ ಐತಿ. ಬಟ್ ನಿನ್ನೆ ನೋಡಿದ್ರಲ್ಲ, ನಾ ಕಂಟಿನ್ಯೂಸ್ನಾಗ ಒದರ್ಸಾತಿದ್ದೆ ಬೈಕ್ ಅಂತಂದ್ರೆ ಆಫ್ಟರ್ ಸಮ್ ಹಾಫ್ ಆನ್ ಅವರ್ 45 minutes ಆಫ್ ಕಂಟಿನ್ಯೂಸ್ ರವ್ವಿಂಗ್ ಹೈ, ಇಲ್ಲಿ ಎಂಜಿನ್ ಲ್ಯಾಂಪ್ ಆನ್ ಆಗಿಬಿಡ್ತಿಲ್ಲ. ಎಂಜಿನ್ ಓವರ್ ಹೀಟ್ ಆಗೈತೆ ಅಂತ ಹೇಳಿ. ಏನು ಆಕ್ಸಿಡೆಂಟಾ ಏನು ಬಿದ್ದಿದೆ ಅಲ್ಲಿ? ಶಿಟ್ ಯಾರ್, ಫ್ರೆಶ್ ಲ್ಯಾಂಡ್ ಸ್ಲೈಡ್, ಫ್ರೆಶ್ ಆಗಿ ಬಿದ್ದಿದೆ. ಓ ಮೈ ಗಾಡ್. ನಮ್ಮ ಗೈಡ್ ವಾಪಸ್ ಹೋಗೋಣ ಅಂತಿದ್ದಾನೆ. ಒಂದು ಫ್ರೆಶ್ ಆಗಿ ಒಂದು ದೊಡ್ಡ ಕಲ್ಲು ಅಲ್ಲಿಂದ ಮೇಲಿಂದ ಕೆಳಗೆ ಬಿತ್ತು. ಇಷ್ಟೊಂದ ವೆಹಿಕಲ್ಸ್ ಬರ್ತಿದಾವೆ. ಅದೇನು ಹೇಳ್ತದೆ ನೋಡ್ರಿ, ಬರೋಬ್ಬರಿ ಯಾರ್ಯಾಕದ ಬರೋಬ್ಬರಿ. ಮುಂದೆ ಕ್ಲಿಯರ್ ಆಯ್ತು ಅನ್ಸೈತಿ, ಆಲ್ಮೋಸ್ಟ್ ಕ್ಲಿಯರ್ಡ್. ಇವತ್ತು ಪಕ್ಕ ನನ್ನ ಸುಂಬಳ ಫುಲ್ ಬ್ರೌನ್ ಆಗಿರುತ್ತೆ. ಐ ಥಿಂಕ್ ಬ್ಲ್ಯಾಕ್ ಆಗುತ್ತೆ, ನಾಟ್ ಬ್ರೌನ್. ಥ್ಯಾಂಕ್ಸ್ ಟು ಬ್ರೋ ಫಾರ್ ಕ್ಲಿಯರಿಂಗ್ ಅಪ್ ದ ರೋಡ್. ನೈಸ್ ಮ್ಯಾನ್. ಸ್ಪ್ಲೆಂಡರ್ ಮೇಲೆ ಬಂದಣ್ಣ. ಲುಕ್ ಎಟ್ ದ ವ್ಯೂ ಗೈಸ್, ಲುಕ್ ಎಟ್ ದ ವ್ಯೂ. ಅಯ್ಯೋ ಅಪ್ಪ ಧೂಳು. I'm sure all this cold effort will be worth it at the top. ಇನ್ನೂ ಎಷ್ಟು ಹೋಗೋದೈತೋ ಗೊತ್ತಿಲ್ಲ. ಹೋಗಿಲ್ತಡಿ ಒಂದು ಸೈಕಲ್ ನಾವು ಪಾಪ. ಇದನ್ನ ಖಾರ್ದುಂಗ್ಲಾ? Oh yes, this is the Khardungla. This is the Khardungla top. Yes. मेरा फोटो खींच लेंगे एक. Okay, thank you. Thank you. ಉಮ್ಲಿಂಗ್ಲ ಇದಕ್ಕಿಂತ ಜಾಸ್ತಿ ಹೈ ಆಗುತ್ತೆ. ಐ ಡೋಂಟ್ ನೋ ಹೌ ಮೈ ಬೈಕ್ ವಿಲ್ ಬಿಹೇವ್ ದೇರ್.
पिकअप ही नहीं दे रहा. ಬಾಯ್ಕ್ ಹೊಡ್ಸೋಕ್ಕೂ ಒಂದು ಸ್ವಲ್ಪ ಇದಾಕತ್ತೆ. ಬಟ್ ದೀಸ್ ವ್ಯೂಸ್ ಆರ್ ವರ್ತ್ ಇಟ್. ಅಪ್ಪ ಸ್ಕಿಡ್ ಆಗತ್ತಲ್ಲಿ. ಟ್ರಾಕ್ಷನ್ ಕಂಟ್ರೋಲ್ ಇರಲಿ ಬಿಡಲಿ, ABS ಇರಲಿ ಬಿಡಲಿ, ಸೈಡ್ ವೈಸ್ ಸ್ಕಿಡ್ ಆಗತ್ತಿಲ್ಲ ಉಸುಕಿನ ಸಂಬಂಧ. ಬಾಯ್ ನನ್ನ ಬೈಕ್ ಈಗ ಕಾರ್ದುಂಗ್ಲಕ್ಕ ಒದ್ದಾಡಕತ್ತೈತಿ. ಉಮ್ಲಿಂಗ್ಲ ಹೆಂಗೆ ಮಾಡುತ್ತೋ ಏನೋ. ಈಗ ನಿಧಾನಾಗಿ ನನ್ನ ಬೈಕ್ ಒಂದು ಸ್ವಲ್ಪ ನಾರ್ಮಲ್ ಬಿಹೇವ್ ಮಾಡೋಕ್ಕೆ ಸ್ಟಾರ್ಟ್ ಆಯ್ತು. ನಾಟ್ ಕಂಪ್ಲೀಟ್ಲಿ ನಾರ್ಮಲ್ ಯೆಟ್, ಬಟ್ ಓಕೆ, ಇಟ್ಸ್ ಆನ್ ದ ವೇ ಟು ಬಿಕಮ್ ನಾರ್ಮಲ್. ವಾವ್, ಗ್ಲೇಷಿಯರ್ ಪಾನಿ. ಚಳಿ ಕಡಿಮೆ ಆಯ್ತಿ, ಬಟ್ ಸ್ಟಿಲ್ ಮೈ ಹ್ಯಾಂಡ್ಸ್ ಆರ್ ಸ್ಟಿಲ್ ನಂಬ್. ಇಲ್ಲೊಂದು ಯಾಕೈತಿ, ಯಾಕೆ ಮತ್ತು ತನ್ನ ಮರಿ ನೀರು ಕೂಡ ಆತಾವ. ಇದನ್ನ ಹತ್ತಾಕಾಗತ್ತಾ ನಿಮಗೆ? ಇಷ್ಟು ಸ್ಟೀಪ್ ಕ್ಲೈಂಬ್, ಕ್ರೇಜಿ. ಬಾಯ್. ವೆಲ್ಕಮ್ ಟು ನಾರ್ತ್ ಪುಲ್ಲು. ಇಟ್ಸ್ ಓಕೆ, ಯು ಕ್ಯಾನ್ ಸ್ಲೀಪ್. Marathon. Tough times never last, but tough people do. Oh, finally it is sunny. ಇಷ್ಟೊತ್ತನ ಫುಲ್ ಮಾಡುತ್ತೆ. Forging the mountains, taming the passes, Project Vijay. Oh, continuously mesmerizing views continuously. ಅಲ್ಲಿ ಮೇಲೆ ಇದ್ದದ್ದು ಖಾರ್ದುಂಗ್ ಲಾ ಮೀನ್ಸ್ ಪಾಸ್. ಖಾರ್ದುಂಗ್ ಪಾಸ್ ಆದ್ಮೇಲೆ ದಿಸ್ ಇಸ್ ಖಾರ್ದುಂಗ್ ವಿಲೇಜ್. ಈಗ ಬಿದ್ರೆ ಹೇಳಕ್ ಬರಂಗಿಲ್ಲ, ಈಗ ಬಿದ್ರೆ ನಮ್ಮ ತಲೆ ಮೇಲೆ ಬಿಡ್ಬೋದು. ರಿಸ್ಕಿ. ಗ್ರೂಪ್ ರೈಡಿನ ಓಕೆ, ಬಟ್ ಒಬ್ಬರ ಇಲ್ಲಿ ಬಂದ್ರೆ ಜಾಸ್ತಿ ರಿಸ್ಕಿ. ಎಲ್ಲರ ಬಿದ್ರೆ ಮಾಡಿದ್ರೆ ಯಾರು ನೋಡಕ್ಕೆ ಏನು ಯಾರೂ ಇರಂಗಿಲ್ಲ. ಇಂಥವೆಲ್ಲ ಮಾಡಿದ್ರು ಮದುವೆಗಿಂತ ಮುಂಚೆ ಮಾಡೋದು ಬೆಟ್ರ್. ಮದುವೆ ಆದಮೇಲೆ, ಮಕ್ಕಳಾದ್ಮೇಲೆ, ರೆಸ್ಪಾನ್ಸಿಬಿಲಿಟೀಸ್ ಎಲ್ಲ ಜಾಸ್ತಿ ಆದಮೇಲೆ ರಿಸ್ಕಿ. ಸಸ್ಪೆನ್ಷನಿಗೆ ಪ್ರಾಪರ್ ಎಕ್ಸಸೈಸ್ ಕೊಟ್ಟಂಗೆ ಆಗತ್ತೆ. ಎಲ್ಲಿ ಮಠ ಬಂದತ್ ನೋಡಿ, ಉಸುಕ್ ಮಣ್ಣು ಇದಾಯ್ತು. ಇಲ್ಲಿ ಸೈಡಿಗೆ ನೋಡ್ರಿ, ಅಪ್ಪ. ಚಿವ್ ಯುವರ್ ಲಿಕ್ವಿಡ್ಸ್ ಆ್ಯಂಡ್ ಡ್ರಿಂಕ್ ಯುವರ್ ಸಾಲಿಡ್ಸ್. ಓ ಕರೆಕ್ಟ್. ಒಂದು 6 ಮಧವನ್ನು ಇದನ್ನ ಹೇಳಿದ ಇನ್ ಒನ್ ಆಫ್ ಹಿಸ್ ಸ್ಪೀಚಸ್. ಯಾಕೆ ಗಾಳಿ ಬರೋಬ್ಬರಿ ಬಿಸಾಯತ್. ಉಸುಕ್ನಾಗ ATV ಮತ್ತೊಂದು ಸ್ವಲ್ಪ ಅಡ್ವೆಂಚರ್ ಆಕ್ಟಿವಿಟೀಸ್ ಎಲ್ಲ ಅಲ್ಲಿದಾವೆ ನೋಡ್ರಿ. ಖಾಲಿ ಉಸುಕಿನ ಸಮುದ್ರದ ಜೊತೆ ಕಾಣಿಸ್ತದೆ. ಉಸುಕಿನ ಸಮುದ್ರದ ಬಾಜು ನದಿ. ಕಲರ್ ಡಿಫ್ರೆನ್ಸ್ ಅಷ್ಟು ಈಸಿಲಿ ಹೇಳಕ್ಕಾಗಂಗಿಲ್ಲ ನೋಡ್ರಿ. ಅಲ್ಲಿ ಈಗ ರೈಟ್ ಸೈಡ್ ಉಸುಕ್ ಐತಿ, ಲೆಫ್ಟ್ ಸೈಡ್ ಇದೈತಿ ನದಿ. ಪೂರ ಕಲ್ಲಿನ ರೋಡ್ ಇದು, ಸ್ಟೋನ್ ರೋಡ್ ಅಂತ ಅನ್ಬೇಕು ಇದಕ್ಕೆ. ಅಲ್ಲಿ ಕಾಣಿಸಾಯ್ತು ಮೊನಾಸ್ಟ್ರಿ, ಅಲ್ಲಿ ಹೋಗ್ತೇವೆ ನಾವು.
ಓಕೆ, ಡಿಸ್ಕಿಟ್ ಮೊನಾಸ್ಟ್ರಿ ಎಂಟ್ರನ್ಸಿಂಗ್ ಬಂದೇವಿ. ಫಾಲ್ತು ರೋಡಪ್ಪ, ಇಲ್ಲಿ ರೋಡ್ ಅಲ್ಲ ಅದು ಕಲ್ಲು ಹಾಕಿಟ್ರ ಸುಮ್ಮನೆ ಅಷ್ಟೇ. ಆಲ್ರೆಡಿ ಧೂಳಾಗ್ಯಾವ ನೋಡಿ. ಫ್ರೀ ಫ್ಲ್ಯಾಗ್ ಹಾಕಿದಾಗ ಇಷ್ಟು ಹೊಲಸು ಕಾಣಿಸ್ತಿರ್ಲಿಲ್ಲ, ಎಲ್ಲ ಧೂಳು ಮೆತ್ಕೊಂಡಿದ್ದದ್ರ ಮೇಲೆ. ಓಕೆ, ಬಾರೆ ಬಾರೆ ಚಂದದ ಚಲುವಿನ ತಾರೆ, ಬಾರೆ ಬಾರೆ. ಶಿಟ್ ಈಗ ಆಫ್ ರೋಡ್ ಟೈಮ್ನಾಗ ಆಯ್ತದೆ ಕ್ರ್ಯಾಕ್. ಡಿಸ್ಕಿಟ್ ಮೊನಾಸ್ಟ್ರಿ ನೋಡಿ ಈಗ ವಾಪಸ್ ಹೊಂಟೇವಿ. ಈಗ ವಾಪಸ್ ಅಂತಂದ್ರೆ ನೆಕ್ಸ್ಟ್ ಸ್ಯಾಂಡ್ ಡ್ಯೂನ್ಸ್ ಇರುವಂಥ ಪ್ಲೇಸಿಗೆಲ್ಲ ಕರ್ಕೊಂಡು ಹೋಗಿ ಅಂತಂದಾರ. ಅಲ್ಲಿ ಡಬಲ್ ಹ್ಯಾಂಪ್ಡ್ ಕ್ಯಾಮಲ್ ಇರ್ತಾವಂತ, ಡಬಲ್ ಹ್ಯಾಂಪ್ಡ್ ಕ್ಯಾಮಲ್ಸನ್ನು ರೈಡ್ ಮಾಡ್ಬೋದು ಅಂತಲ್ಲೇ. ಸೊ ಅಲ್ಲಿ ನೆಕ್ಸ್ಟ್ ಹೊಂಟೇವಿ ಈಗ. Viewpoint, sand dunes. So you can see the sand dunes on my right. In proper vanilla ice cream ತರ ಕಾಣಿಸ್ತಿದೆ. Vanilla ice cream mixed with little bit of chocolate. ಇಲ್ಲ ಪ್ರಾಪರ್ ಕಾಫಿ ಫ್ಲೇವರ್ಡ್ ಐಸ್ ಕ್ರೀಮ್ ತರ ಕಾಣಿಸ್ತಿದೆ. ನಾವೆಲ್ಲೋ ಬೇರೆ ಕಡೆ ಬಂದುಬಿಟ್ವಿ, ಕಳ್ಕೊಂಡೆವು ನಾವು ಅಷ್ಟ 4-5 ಬೈಕ್ಸ್. ನಿನ್ನ ಕರೆಂಟ್ ಲೊಕೇಶನ್ ನಾವು ಎಲ್ಲೋ ಕಳ್ಕೊಂಡ್ಬಿಟ್ಟಿವಿ. ನಾವೊಂದು 4-5 ಬೈಕ್ಸ್ ಕಳ್ಕೊಂಡ್ಬಿಟ್ಟಿವಿ ಬೇರೆ ಕಡೆ. ಪಾಪ ಹುಡ್ಕೊಂತ ನಮ್ಮ ಮಾರ್ಷಲ್ನ ಬಂದಿದ್ದ, ನಾವು ಮ್ಯಾಪ್ಸ್ ಹಾಕೊಂಡಿದ್ವಿ. ಬಟ್ ಸ್ಯಾಂಡ್ ಡ್ಯೂನ್ಸ್ ನೋಡಿ ಬಂದ್ವಿ. ಕ್ಯಾಮಲ್ ರೈಡ್ ಏನು ಮಾಡಲಿಲ್ಲ, ಡಬಲ್ ಹಂಪ್ಡ್ ಕ್ಯಾಮಲ್ಸ್ ಎಲ್ಲ ಇದ್ವಿ ಅಲ್ಲೇ. ಸುಮ್ಮನೆ ನೋಡಿ ಮಜಾ ಮಾಡಿ ಬಂದ್ವಿ. ಚಂದ ಐತಿ. ಓ ಮೈ ಗಾಡ್, ಸಿ ಈ ವ್ಯೂವ್ನಾಗ ನೋಡಿದ್ರೆ ಉಸುಕಿರುವಂಥ ಡೆಸರ್ಟ್ ಟೈಪ್ ಆಫ್ ಟೆರೇನು ಐತಿ, ಅಲ್ಲಿ ಗ್ರೀನರಿನೂ ಐತಿ. ಓಕೆ, ಅಲ್ಲಿ ನೀರು ಹರಿಯಾಕತೈತೆ, ಅಲ್ಲೇ ನದಿ ಹರಿಯಾಕತೈತೆ ಅಲ್ಲೇ. ಅಲ್ಲಿ ಮ್ಯಾಲೆ ನೋಡಿದ್ರೆ ಸ್ನೋ ಐತಿ. ಹಾಂ, ಈ ಕಡೆ ನೋಡಿದ್ರೆ ಫುಲ್ ಕಲ್ಲು ಮಣ್ಣಿನ ಗುಡ್ಡ ಇದಾವೆ. ಫ್ರಮ್ ಜಸ್ಟ್ ಒನ್ ಪ್ಲೇಸ್ ವಿ ಕ್ಯಾನ್ ಸಿ ವೆರೈಟೀಸ್ ಆಫ್ ಟೆರೇನ್ ಆ್ಯಂಡ್ ಎನ್ವೈರನ್ಮೆಂಟ್. ಆಗಳ ಒಂದು ಸ್ವಲ್ಪ ಶೆಕಿ ಇತ್ತು, ಈಗ ಫುಲ್ ಥಂಡಿ ಗಾಳಿ ಬೀಸ ಐತಿ. ಕ್ರೇಜಿ. ಎಲ್ಲ ಹೋಟೆಲ್ಸ್, ಗೆಸ್ಟ್ ಹೌಸ್, ಕ್ಯಾಂಪ್ಸ್, ಹೋಮ್ ಸ್ಟೇಸ್ ಇದೆಲ್ಲ ಇಲ್ಲಿ ಡಿರೆಕ್ಷನ್ಸ್ ಬರ್ದಿಟ್ಟಾರ, ಯಾವ ಡಿರೆಕ್ಷನ್ ಹೋಗ್ಬೇಕಂತ ಹೇಳಿ. ಓಕೆ, ಸೊ ನಮ್ಮ ಹೋಟೆಲ್ ಹೆಸರು, ಹೋಟೆಲ್ ಸ್ಟೇ ಹೆಸರು ರೇವಾ ಕ್ಯಾಂಪ್. ಫುಲ್ ಡ್ರೈ ಆಗೈತೆ ಚೇನ್. ಆಗಳ ಆಫ್ ರೋಡ್ ಹೋಗಿದ್ವಲ್ಲ ಡಿಸ್ಕಿಟ್ ಮೊನಾಸ್ಟ್ರಿಗೆ, ಯಾತ್ರಾ ಪತ್ರ ಹೊಡೆದ್ರ ಸಂಬಂಧ ಕ್ರ್ಯಾಕ್ ಆಗ್ಬಿಡ್ತು. ಐ ಥಿಂಕ್ ಇದನ್ನ ಪೂರಾ ಚೇಂಜ್ ಮಾಡ್ಬೇಕು, ಪೂರಾ ಸೆಟ್ಟ. ಇದು ಫುಲ್ ಎಲ್ಲ ಮಟೀರಿಯಲ್ ಹೋಗೈತಿ, ಇದು ಫುಲ್ ಜುಗಾಡ್ ಮಾಡಿ ಹಾಕಿದ್ದೆ. ಸೊ ಐ ಥಿಂಕ್ ಒಂದು ಚಲೋ ಪ್ರಾಪರ್ ಸೆಟ್ಟ ತೊಗೊಂಡ್ಬಿಡ್ತೇನೆ ನೆಕ್ಸ್ಟ್. ಹೋಗ್ತಿದ್ದು